ನನಗೆ ಬಂದಿದೆ, ಬೇರೆಯವರಿಗೆ ಬಂದಿದೆ, ನಾವು ಪ್ರಾಕ್ಟಿಕಲ್ ಏನು ಮಾಡಿದೇವೋ ಅದನ್ನು ನಿಮಗೆ ಹೇಳುವುದಲ್ವಾ. ನೀವೊಂದು ಗಿಡ ನೆಟ್ಟು ಅದನ್ನು ಪದೇ ಪದೇ ಹೀಗೆ ನೋಡ್ತಾ ಇದ್ದರೆ ಅದು ಗಿಡಕ್ಕೆ ಬೇರೆ ಬರ್ತದೆ, ಬೇರೆ ಬಂದಿದೆ ಅಂತ ಮಾಡಿ ಬಿಟ್ಟುಬಿಡಬೇಕು ಅಷ್ಟೇ. ಆಟೋಮೆಟಿಕಲಿ ಬರ್ತದೆ. ಆಟೋಮೆಟಿಕಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ, ನಿಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಕರ್ಮದ ರಹಸ್ಯಗಳೆಲ್ಲ. ಏನು ದಾಸರು ಹೇಳಿದ್ದಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿಯುವ ಅಂತ ಹೇಳಿದ ಕೂಡಲೇ ಅವರು ಹೇಳಿದ ಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಮಲಗಿ ನಾವು ಅಷ್ಟು ಫೀಲ್ ಮಾಡಿದರೆ ಕೂತ್ಕೊಳ್ತಾನೆ ಆತ, ಕೇಳ್ತಾನೆ. ಕುಳಿತು ಪಾಡುದು ಅಂತ ಹೇಳಿದರೆ ಮಲಗಿದವ ಆ ಭಾವನೆಯಿಂದ ಎದ್ದು, ಅದರ ನಂತರ ಎದ್ದು ನಿಲ್ತಾನೆ, ನಂತರ ಕುಣಿತಾನೆ. ಈ ಭಾವನೆಗೆ ಬಂದಾಗ ಆತ ಸಿಗ್ತಾನೆ. ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಅಂತ ಹೇಳ್ತಾರೆ. ನಿಮಗೆ ಒಂದು ಲೆವೆಲ್ಗೆ ಹೋದ ನಂತರ ಇದೆಲ್ಲ ಅರ್ಥ ಆಗ್ತದೆ. ನಾವು ಎಷ್ಟು ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದೇವೆ, ಎಷ್ಟು ಸುಲಭ ಆತ. ಬಟ್ ಆ ಸರೆಂಡರ್, ಆತನ ಶಕ್ತಿಯ ಬಗ್ಗೆ ಅಥವಾ ಆಕೆಯ ಶಕ್ತಿಯ ಬಗ್ಗೆ ಯಾರು ನೀವು, ಅದು ಆತ ಹೇಳಿ, ಆಕೆ ಹೇಳಿ, ಯೂನಿವರ್ಸ್ ಅಂತೇಳಿ, ಏನು ಹೆಸರಿಂದ ಬೇಕಾದರೆ ಹೇಳಿ, ಎಲ್ಲ ಒಂದೇ. ಬಟ್ ಅದರ ಮೇಲೆ ನಿಮಗೆ ಆ ನಂಬಿಕೆ ಇರಬೇಕು, ಆ ಫೀಲ್ ಇರಬೇಕು. ಆಗ ಮಾತ್ರ ನಿಮ್ಮ ಲೈಫಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದರೆ ಯಾವ ರಿಸಲ್ಟ್ ಕೂಡ ಬರೋದಿಲ್ಲ ನಿಮಗೆ. ಮತ್ತೆ ಹೇಳ್ತೀರಿ ಎಲ್ಲ ಮಾಡಿದೆ ಅಂತ. ದಾಸರು ಹೇಳಿದ್ರು ಅಂತೇಳಿ ದಾಸರಿಗೆ ಫೋನ್ ಹಾಕುವುದಾ? ಮಲಗಿ ನಾನು ಪದ್ಯ ಹೇಳಿದೆ, ಮತ್ತೆ ಡ್ಯಾನ್ಸ್ ಮಾಡಿ ಹೇಳಿದೆ, ನನಗೆ ಬರಲಿಲ್ಲ ಭಗವಂತ. ಅರ್ಥ ಮಾಡ್ಕೊಳ್ಬೇಕು ಯಾವುದನ್ನು ಕೂಡ. ಅತಿ ಬುದ್ಧಿವಂತಿಕೆ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ದೇವರ ಹತ್ರ ಆಗಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಗಲಿ ಸಹಜವಾಗಿ ಕರ್ಮವನ್ನು ಮಾಡಬೇಕು. ಖಾಲಿ ಒಂದು ಕ್ವಶನ್ ಕೇಳ್ಕೋಬೇಕು, ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚಾರ. ಈ ಕರ್ಮ ಮಾಡಿದಾಗ ನನಗೆ ಈ ರಿಸಲ್ಟ್ ಬರ್ತದೆ, ಇಷ್ಟು ನಿಮಗೆ ಕ್ಲಿಯರ್ ಇರಬೇಕು. ನೀವು ಏನು ಮಾಡ್ತೀರಾ ಅದು ರಿಟರ್ನ್ ಬರ್ತದೆ. ಒಬ್ಬನಿಗೆ ಚಪ್ಪಲ್ ಕೊಡ್ತೀರಾ, ನಿಮಗೆ ಚಪ್ಪಲ್ ಬರ್ತದೆ. ಒಬ್ಬನಿಗೆ ಅನ್ನ ಕೊಡ್ತೀರಾ, ನಿಮಗೆ ಅನ್ನ ಬರ್ತದೆ. ಅರ್ಥ ಆಯ್ತಲ್ವಾ? ಬಟ್ ಅದು ನನಗೆ ಬಂದರೆ ಓಕೆ, ಯಾವುದು ಕೂಡ ಅದು ಓಕೆ ಆದರೆ ಓಕೆ, ಅಷ್ಟೇ ಸಿಂಪಲ್. ಬೇರೆ ಯಾವ ಟೆನ್ಷನನ್ನು ತಗೊಳ್ಬೇಕಂತಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್, ಪಿಕ್ಚರ್ ಲ್ಯಾಂಗ್ವೇಜ್, ಅದು ಭಾವನೆ ಮೇಲೆ. ನಿಮ್ಮ ಭಾವನೆ ಹೇಗಿದೆ, ಕರ್ಮ ಏನು ಮಾಡ್ತಾ ಇದ್ದೀರಾ ಅದರ ಮೇಲೆ ನಿಮಗೆ ಏನೂ ಸಮಸ್ಯೆ ಇಲ್ಲ, ಅದು ಮುಖ್ಯ ಅಲ್ಲ. ಯಾವ ಫೀಲಿಂಗಿಂದ ಮಾಡ್ತಾ ಇದ್ದೀರಿ. ಈಗ ಒಬ್ಬ ಮಿಲಿಟ್ರಿ ಒಂದು 100 ಜನರನ್ನು ಕೊಂದು ಬಂದಿರ್ತಾನೆ, ಅವನಿಗೆ ನೀವು ಸನ್ಮಾನ ಮಾಡ್ತೀರಾ ಇಲ್ವಾ? ಅದೇ ಒಬ್ಬ ಯಾರನ್ನಾದರೂ ಒಬ್ಬನನ್ನು ಕೊಂದರೆ ಅವನಿಗೆ ಮರಣದಂಡನೆ ಶಿಕ್ಷೆ ಆಗ್ತದೆ. ಒಬ್ಬ ಡಾಕ್ಟ್ರು ನಿಮ್ಮ ಹೊಟ್ಟೆಯನ್ನು ಇಲ್ಲಿಂದ ಇಲ್ಲಿವರೆಗೆ ಕೊಯ್ದು ಆಪರೇಷನ್ ಮಾಡಿದರೆ ಅವನಿಗೆ ಹಣ ಕೊಡ್ತೀರಿ, ಪುನಃ ಅವನ ಕಾಲು ಹಿಡಿದು ಬರ್ತೀರಿ. ನೆರೆಮನೆ ಯಾರಾದರೂ ಏನಾದರೂ ಮಾಡಿದರೆ ಒಂದು ಸ್ವಲ್ಪ ಬ್ಲೇಡಲ್ಲಿ ತಾಗಿಸಿದರೆ ಅವನನ್ನು ತಗೊಂಡೋಗಿ ಕಂಪ್ಲೇಂಟ್ ಕೊಡ್ತೀರಿ. ಕರ್ಮ ಒಂದೇ ಅಲ್ವಾ? ಬಟ್ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಅದು ಕ್ಯಾಪ್ಚರ್ ಆಗುವಂಥದ್ದು. ಅದೇ ನಾನು ಹೇಳಿದಲ್ಲ, ನಿಮ್ಗೆ ಗೊತ್ತಿಲ್ಲ ದುಃಖವನ್ನು ನೀವು ಹೇಗೆ ಅಟ್ರಾಕ್ಟ್ ಮಾಡ್ತಾ ಇದ್ದೀರಿ, ಹೇಗೆ ಎಂಜಾಯ್ ಮಾಡ್ತಿದ್ದೀರಿ, ನಿಮಗೆ ಗೊತ್ತಿಲ್ಲದೆ ನೀವು ಮಾಡ್ತಾ ಇರ್ತೀರಿ. ಒಂದು ಸ್ಯಾಡ್ ಸಾಂಗನ್ನು ಯಾವತ್ತೂ ಕೇಳ್ತಾ ಇರ್ತೀರಿ, ತುಂಬ ಎಂಜಾಯ್ ಮಾಡ್ತೀರಿ. ನೀವು ಹೇಳ್ಬೋದು ನಿಮಗೆ ಕಷ್ಟ ಬಂದಾಗ, ನೀವೇ ಕೇಳಿದ್ದು ಪ್ರತಿಯೊಂದು ಕೂಡ ಕರ್ಮದಿಂದ, ನಿಮ್ಮ ಕರ್ಮದಿಂದಲೇ ಬರುವಂಥದ್ದು ಅಂತ ಹೇಳಿದರೆ ಯಾರಾದರೂ ಕಷ್ಟವನ್ನು ಅಟ್ರಾಕ್ಟ್ ಮಾಡ್ತಾರಾ ಜೀವನದಲ್ಲಿ ಅಂತ ನೀವು ಕೇಳ್ಬೋದು. ನೋಡಿ, ಇಂದಿನ ಕಾಲದಲ್ಲಿ ನಾನು ಇದನ್ನೆಲ್ಲ ಪದೇ ಪದೇ ಹೇಳಿದ್ದೇನೆ, ಬಟ್ ಹೊಸಬರು ಯಾರಾದರೂ ಇದ್ದರೆ ಅವರಿಗೆ ಅರ್ಥ ಆಗಲಿ ಅಂತ ಅದನ್ನೇ ಹೇಳ್ತಿದ್ದೇನೆ. ಒಬ್ಬ 300 ರೂಪಾಯಿ ಹಣ ಕೊಟ್ಟು ಮಾಲಿಗೆ ಹೋಗಿ ಒಂದು ದುಃಖದ ಪಿಕ್ಚರನ್ನು ನೋಡಿ ವಾಪಸ್ ಬರ್ತಾನೆ ಅಂತ ಹೇಳಿದರೆ ನೀವು ಎನಿಸ್ಬೋದು ಟೈಮ್ ಪಾಸ್ಗೆ ಅಂತ. ಬಟ್ ಟೈಮ್ ಪಾಸ್ಗೆ ನಿಮಗೆ ಅದೇ ದುಃಖದೇ ಸ್ಟೋರಿ ಯಾಕೆ ಇಷ್ಟ ಆಗ್ತಾ ಇದೆ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಏನು ತಗೊಳ್ತದೆ, ನೀವು ದುಃಖವನ್ನು ಎಂಜಾಯ್ ಮಾಡ್ತೀರಂತ. ನೀವು ಏನು ಅದು ಸರಿಯಾ ತಪ್ಪ, ಸತ್ಯವ ಸುಳ್ಳ, ಅದು ಯಾವುದು ಕೂಡ ಪ್ರಕೃತಿಗೆ, ಭಗವಂತನಿಗೆ, ಅಥವಾ ಅದಕ್ಕೆ ಹೇಳೋದು ಭಗವಂತನಿಗೆ ಆತ ನಿರ್ಗುಣ ಅಂತ. ಆತನಿಗೆ ಯಾವ ಗುಣ ಕೂಡ ಇಲ್ಲ, ಯಾವ ಭಾವ ಕೂಡ ಇಲ್ಲ, ತನ್ನವರು ಬೇರೆಯವರು ಯಾವುದು ಕೂಡ ಇಲ್ಲ. ಅರ್ಥ ಆಯ್ತಲ್ವಾ? ಯಾಕೆ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಇರುವುದೇ ಹಾಗೆ. ಅದು ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವುದಕ್ಕೆ ಕೂಡ ಅದಕ್ಕೆ ಲಾಜಿಕ್ ಇಲ್ಲ. ಒಂದು ಸ್ಯಾಡ್ ಸಾಂಗನ್ನು, ಒಂದು ಸ್ಯಾಡ್ ಮೂವಿಯನ್ನು, ದುರಂತವನ್ನು ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ತಗೊಳ್ತದೆ ನೀವು ಅದನ್ನೇ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ. ನಿಮ್ಮ ಜೀವನದಲ್ಲಿ ಆ ದುಃಖವನ್ನೇ ಅದು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೀವು ಎಷ್ಟು ಬೇಕಾದ್ರೂ ಕೇಳ್ತಾ ಇರ್ಬೋದು, ಹಣ ಬೇಕು, ಅದು ಬೇಕು, ಇದು ಬೇಕು. ಒಳಗಿಂದ ನೀವು ಯಾವುದನ್ನು ಎಂಜಾಯ್ ಮಾಡ್ತಾ ಇದ್ದೀರಿ? ಶರೀರ ಮಾಧ್ಯಮ ಕಲುಧರ್ಮ ಸಾಧನಂ ಅಂತ. ನೋಡಿ, ಸಿಂಪಲ್ 2 ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಕರ್ಮದಲ್ಲಿ. ಏನಂತ ಹೇಳಿದರೆ, ಒಂದು ನಮ್ಮಲ್ಲಿರುವಂಥ ಸ್ಟಾಕ್ ಕರ್ಮಗಳನ್ನು ನಾನು ಹೇಳಿದ್ದೇನೆ ಮೊದಲು ಕೂಡ. ನಮಗೆ ಇವತ್ತಿಂದ ನನ್ನ ಬದುಕನ್ನು ಬದಲಾಯಿಸಬೇಕಂತ ಇದ್ದರೆ
ನಮಗೆ ಗೋವು, ಗಂಗೆ, ತುಳಸಿ, ರುದ್ರಾಕ್ಷಿ ಇದೆಲ್ಲ ಹೆಲ್ಪ್ ಮಾಡ್ತದೆ ಅಂತ. ಹೇಗೆ ಅಂತ ಹೇಳಿದರೆ, ಯಾರನ್ನ ಕೊಂದು ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಪರಿಹಾರ ಆಗ್ತದಲ್ವಾ? ಹಾಗೆಲ್ಲ ಅಲ್ವಾ? ಅತಿ ಬುದ್ಧಿವಂತಿಕೆ ಮಾಡಿದರೆ ಆಗುವುದಿಲ್ಲ. ನಿಜವಾಗಿ ನಿಮಗೆ ನಿಮ್ಮ ಜೀವನವನ್ನು ಬದಲಾಯಿಸಬೇಕಂತ ಇದ್ದರೆ ಒಮ್ಮೆ ಗಂಗೆಯಲ್ಲಿ ಮುಳುಗಿ 3 ಸಲ ಮುಳುಗಿ ಎದ್ದರೆ ಕೂಡ ನಮಗೆ ಅದು ಯಾಕೆಂತ ಹೇಳಿದರೆ ನಮ್ಮ ಔರದಲ್ಲಿ ಸಂಚಿತ ಕರ್ಮಗಳು ಸ್ಟಾಕ್ ಆಗಿರೋ ಕಾರಣ ಮುಳುಗಿ ಒಂದು 3 ಸಲ ಎದ್ದಾಗ ಗಂಗೆಯಲ್ಲಿ ಏನೋ ಇದೆ, ಅದು ನೀವು ಸೈಂಟಿಫಿಕಲ್ ಆಗಿ ಅದನ್ನು ಪ್ರೂವ್ ಮಾಡಲಿಕ್ಕೂ ಆಗಿದೆ. ಯಾಕೆ ಅಂತ ಹೇಳಿದರೆ ಬೇರೆ ನೀರು, ಬಿಸ್ಲರಿ ವಾಟರ್ ಕೂಡ ಹಾಳಾಗ್ತದೆ. ಗಂಗೆಯನ್ನು ತಗೊಂಡು ಬಂದು ನೀವು ವರ್ಷಗಟ್ಟಲೆ ಇಟ್ಟರೆ ಕೂಡ ಏನಾಗೋದಿಲ್ಲ. ಏನೋ ಇದೆ ಅದರಲ್ಲಿ 3 ಸಲ ಮುಳುಗಿ ಎದ್ದರೆ ಕೂಡಲೇ ಅದರಿಂದ ಕೂಡ ನಮ್ಮ ಬದುಕು ಬದಲಾಗ್ತದೆ. ಅಥವಾ ಕೆಲವರೆಲ್ಲ ಕೇಳ್ತಾರೆ, ನೋಡಿ ರುದ್ರಾಕ್ಷ ಹಾಕ್ಬೋದಾ, ಏಕಮುಖಿ ರುದ್ರಾಕ್ಷ ಹಾಕ್ಬೋದಾ, ಈ ರೀತಿಯೆಲ್ಲ ಹೇಳ್ತಾರೆ. ಅದೇ ನಾನು ಹೇಳಿದ್ದು, ಯಾವುದು ಕೂಡ ಸರಿ ತಪ್ಪು ಅಂತ ಇಲ್ಲ. ಕೆಲವರು ಹೇಳ್ತಾರೆ ನಾವು ಬೇರೆ ಶಕ್ತಿಗಳದ್ದೆಲ್ಲ ಕುಂಕುಮ ಹಾಕ್ಬೋದಾ. ನಾನು ಯಾಕೆ ಹಾಕಬೇಡಿ ಅಂತ ಹೇಳಿದೆ ಅಂತ ಹೇಳಿದರೆ, ನಿಮಗೆ ಏನು ಮಾಡಿ ಏನು ಮಾಡಬಾರ್ದು ಅಂತ ಹೇಳಲಿಕ್ಕೆ ನನಗೇನು ಅಧಿಕಾರ ಇಲ್ಲ. ಬಟ್ ನಿಮಗೆ ಕ್ಲಾರಿಟಿ ಇರಬೇಕು, ನೀವು ಏನು ಆಗಬೇಕಂತ. ಈ ಕರ್ಮ ಮಾಡಿದರೆ ನೀವು ಈ ದಾರಿಯಲ್ಲಿ ಹೋಗ್ತೀರಿ, ಈ ಕರ್ಮ ಮಾಡಿದರೆ ಈ ದಾರಿಯಲ್ಲಿ ಹೋಗ್ತೀರಿ. ನಿಮಗೆ ದೇವರನ್ನು ಪಡೆಯಬೇಕು ಅಥವಾ ಸ್ವರ್ಗ ಪ್ರಾಪ್ತಿ ಮಾಡಬೇಕು ಅಥವಾ ಏನಾದರೂ ಇಂಥದ್ದೆಲ್ಲ ಇದ್ದ ಕೂಡಲೇ ನೀವು ಆ ದಾರಿಯಲ್ಲಿ ನಡೆಯಬೇಕಾಗ್ತದೆ. ಇಲ್ಲ ಇಲ್ಲೇ ಊರಲ್ಲೇ ನಿಂತ್ಕೊಂಡು ದಾರಿಯಲ್ಲಿ ಹೋಗೋರಿಗೆ ಕಲ್ಲು ಹೊಯ್ಗೆ ಬಿಸಾಡ್ತಾ ಹೀಗೆ ಅಲೆದಾಡ್ತಾ ಅಂತರ್ಪಿಶಾಚಿ ಥರ ಮರದಲ್ಲಿ ಕೂತು ತಿರುಗಾಡ್ಬೇಕಂತ ಹೇಳಿದರೆ ಏನು ಬೇಕಾದರೂ ಮಾಡ್ಬೋದು. ದೇವತೆಗಳಿಗೆ ಅವರಿಗೆ ಕರ್ಮ ಬಂಧನ ಋಣಬಾಧೆ ಇಲ್ಲದ ಕಾರಣ ನೀವು ಏನು ಮಾಡಿದರೆ ಕೂಡ ಅವರು ಅದನ್ನು ವಾಪಸ್ ಕೊಡ್ತಾರೆ. ಆದ್ದರಿಂದ ನೀವೇನು ಮಾಡಬೇಕಂತ ಹೇಳಿದರೆ, ನೀವು ಜಪ ಮಾಡೋದು, ಆಧ್ಯಾತ್ಮ ಸಾಧನೆ ಏನು ಮಾಡ್ತಿರಲ್ವ ಅದನ್ನು ಮಾಡಿದ ನಂತರ ನೀವು ನಿಮ್ಮ ಇಷ್ಟದ ದೇವತೆ ಇದೆ ಅಲ್ವಾ ಅಥವಾ ನಿಮ್ಮ ಇಷ್ಟದ ದೇವರಿದ್ದಾರಲ್ಲ ಅವರಿಗೆ ಅದನ್ನು ಅರ್ಪಣೆ ಮಾಡಿಬಿಡಬೇಕು. ನೀವು ಇಟ್ಕೊಳ್ಬಾರ್ದು ಅದನ್ನು. ಇದರಲ್ಲಿ ತುಂಬ ರಹಸ್ಯಗಳೆಲ್ಲ ಇದೆ. ನಾನು ಇದಕ್ಕೆ ಮೊದಲು ಕೂಡ ಹೇಳಿದ್ದೇನೆ, ನಮ್ಮಲ್ಲಿ ಅವರದಲ್ಲಿ ಇಟ್ಕೊಂಡ್ರೆ ಎನರ್ಜಿಯನ್ನು ಬೇರೆಯವರು ಕದಿಬಹುದು ಅದನ್ನು, ಅಥವಾ ಬೇರೆಯವರು ನಮ್ಮ ಎನರ್ಜಿ ಎಷ್ಟಿದೆ ಅಂತ ನೋಡ್ಬೋದು. ಇದ್ದರೆ ಏನು ನೀವು ನಾರ್ಮಲ್ ಮನುಷ್ಯರ ಥರ ಇರ್ತೀರಿ, ಎಲ್ಲವನ್ನು ಆಕೆ ಕೊಡ್ತೀರಿ, ಎಲ್ಲವನ್ನು ಆಕೆ ನೋಡ್ಕೊಳ್ತಾಳೆ. ಬೇರೆ ಏನೂ ಸಮಸ್ಯೆ ಇಲ್ಲ. ನಿಮಗೆ ಮಾಡಬೇಕು, ಕೊಡಬೇಕು. ಒಂದು ಫ್ರೀ ಇದ್ದೀರಾ, ಒಂದು ಸ್ವಲ್ಪ ಜಪ ಮಾಡಿ, ಆಕೆಗೆ ಮಾಡಿ. ಇವತ್ತಾಗಲಿಲ್ವಾ ಟೆನ್ಷನ್ ಇಲ್ಲ, ಯಾವಾಗ ಆಗ್ತದೆ ಆಗ ಮಾಡಬೇಕು. ಈ ರೀತಿ ಮಾಡಿದಾಗ ಒಂದು ಹೊಸತ್ತು ನೀವು ಪೆಂಡಿಂಗ್ ಇರ್ತಾಯಿದ್ರಿ ಬ್ಯಾಂಕಲ್ಲಿ ಇಟ್ಟಾಗೆ. ಅದೇ ಕೇಳೋದು ಕ್ರಿಯಾಮಾನ ಕರ್ಮ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಅಂತೆಲ್ಲ ಇದೆ. ನೀವು ಸ್ಟಾಕ್ ಇಡ್ತಾ ಇದ್ದೀರಾ, ಅದನ್ನು ನೀವು ಒಳ್ಳೆ ಕೆಲಸ ಏನು ಮಾಡಿ ನೀವು ಅದನ್ನು ಸ್ಟಾಕ್ ಇಡ್ತಾ ಇದ್ದೀರಾ. ಮೋಕ್ಷ ಈಕ್ಷೆಲ್ಲ ದೊಡ್ಡ ವಿಷಯಕ್ಕೆಲ್ಲ ಹೋಗಬೇಡಿ. ಮೋಕ್ಷ ಅಂತ ಹೇಳಿದರೆ ಅದರಲ್ಲಿ ಒಳ್ಳೆ ಕೆಲಸ ಇರಬಾರ್ದು, ಕೆಟ್ಟ ಕೆಲಸ ಇರಬಾರ್ದು. ಒಳ್ಳೆ ಕೆಲಸ ಇದ್ದರೆ ಸ್ವರ್ಗ, ಕೆಟ್ಟ ಕೆಲಸ ಆದರೆ ನರಕ ಅಥವಾ ಭೂಮಿಯಲ್ಲಿ ಅಂಥ ಜನ್ಮಗಳು. ಎರಡೂ ಇಲ್ಲದಿದ್ದರೆ ಮಾತ್ರ ಮೋಕ್ಷ. ಎರಡನ್ನು, ಒಳ್ಳೆಯದನ್ನು ಕೆಟ್ಟದನ್ನು ಎರಡನ್ನು ಮಾಡದೇ ಇರುವಂಥ ಸ್ಥಿತಿ ಅದು. ಅದಕ್ಕೆ ಹೇಳಿದ್ದು ನಾನು, ಅದೆಲ್ಲ ದೊಡ್ಡ ದೊಡ್ಡ ವಿಷಯವನ್ನು ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಮೊದಲು ಈ ಸ್ಟೆಪ್ಪನ್ನು ಪಾಸಾಗಿ. ಸೊ ಏನು ಮಾಡಬೇಕಂತ ಹೇಳಿದರೆ, ಪದೇ ಪದೇ ನೀವು ಏನು ಮಾಡ್ತೀರಾ ಅದನ್ನು ನೀವು ಆ ದೇವತೆಗೆ ಒಂದೇ ದೇವತೆಯನ್ನು ಇಟ್ಕೊಂಡು, ಒಂದೇ ದೇವರನ್ನು ಇಟ್ಕೊಂಡು ಅವರಿಗೆ ಅದನ್ನು ಅರ್ಪಣೆ ಮಾಡ್ತಾ ಇರಬೇಕು. ಅದರ ನಂತರ ಹೇಳಬೇಕು, ನೀನು ಹೇಗೆ ನನ್ನ ಇಟ್ಕೊಳ್ತೀಯ, ನನ್ನ ಕಲ್ಪನೆಗೆ, ನನ್ನ ಯೋಗ್ಯತೆಗೆ ಮೀರಿದಂಥ ಬದುಕನ್ನು ನನಗೆ ಕೊಟ್ಟಿದ್ದೀಯಾ, ಎಲ್ಲದರ ಬಗ್ಗೆ ಒಂದು ಥ್ಯಾಂಕ್ಸ್ ಇರಬೇಕು ನಿಮಗೆ. ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದ್ದರೆ ಅದು ನಿಮ್ಮಿಂದಾಗಿ ಆದದ್ದು. ಈಗ ನೀವು ಅದನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ನಾನು ಹೇಳಿದ್ದೆ ಅಲ್ವಾ. ಕೆಲವರು ರುದ್ರಾಕ್ಷಿ ಹಾಕ್ಬೋದಾ ಅಂತ ಕೇಳ್ತಾರೆ, ಅದು ಮಾಡ್ಬೋದಾ, ಇದು ಮಾಡ್ಬೋದಾ. ಯಾವುದು ಮಾಡ್ಬೋದು ಮಾಡಬಾರ್ದು ಪ್ರಶ್ನೆ ಅಲ್ಲ. ಪ್ರಶ್ನೆ ನಿಮಗೆ ಏನು ಬೇಕದು. ಕೆಲವರಿಗೆ ಏನು ಬೇಕಿರ್ತದೆ ಗೊತ್ತಾ, ಜೀವನದಲ್ಲಿ ಹಣ ಬೇಕಿರ್ತದೆ, ಜೀವನದಲ್ಲಿ ಸೆಟ್ಲ್ ಆಗಲಿಕ್ಕೆ ಬೇಕಿರ್ತದೆ. ಬಟ್ ರುದ್ರಾಕ್ಷಿ ಹಾಕ್ಕೊಳ್ತಾರೆ, ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಇಟ್ಕೊಳ್ತಾರೆ. ಈ ರೀತಿ ಮಾಡಿದಾಗ ಸಬ್ಕಾನ್ಷಿಯಸ್ ಮೈಂಡ್ ಕನ್ಫ್ಯೂಷನ್ ಆಗ್ತದೆ. ನೋಡಿ, ಎಷ್ಟು ಅವರಿಗೆ ತುಂಬ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತದೆ, ಪತಿ ಪತ್ನಿಯ ನಡುವಿನಲ್ಲಿ ಕಲಹ ಬರ್ತದೆ, ಸಂಸಾರದಲ್ಲಿ ಕಿರಿಕಿರಿ ಆಗಲಿ ಸ್ಟಾರ್ಟ್ ಆಗ್ತದೆ. ಯಾಕೆ ಅಂತ ಹೇಳಿದರೆ, ರುದ್ರಾಕ್ಷಿ ಇದ್ದಾಗಿರ್ಬೋದು ಅಥವಾ ಶಿವನದ್ದು ಪಂಚಾಕ್ಷರ ಇದ್ದಾಗಿರ್ಬೋದು, ಎಲ್ಲದರ ಉದ್ದೇಶ ಏನಂತ ಹೇಳಿದರೆ ಮೋಕ್ಷ ಮಾರ್ಗ, ನಿಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು. ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು ಅಂತ ಹೇಳಿದರೆ ನಿಮಗೆ ಏನೆಲ್ಲ ಇದೆಯಾ ನಿಮ್ಮ ಲೌಕಿಕವಾಗಿ ಅದನ್ನೆಲ್ಲ ಬಿಡಿಸ್ತದೆ ಅದು. ಸೊ ನಮ್ಮಲ್ಲಿ ಕ್ಲಾರಿಟಿ ಇರಬೇಕು, ನಮಗೆ ಏನು ಬೇಕಂತ. ನೋಡಿ, ದೊಡ್ಡ ದೊಡ್ಡ ಮಾತಾಡ್ತೇವೆ ಹಣದ ಬಗ್ಗೆ, ಹಣ ಎಲ್ಲಗೆ ಸ್ವಲ್ಪ ಸ್ವಲ್ಪ ಬಂದರೆ ಸಾಕು, ದೊಡ್ಡವರು ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಮಾತಾಡ್ತೇವೆ. ಈ ಸಂಸಾರ ನಶ್ವರ ಎಲ್ಲ ಹೇಳ್ತೇವೆ. ನಂತರ ಏನು ಮಾಡ್ತೇವೆ, ಯಾರಿಗಾದ್ರೂ ಹುಷಾರಿಲ್ಲದಿದ್ದರೆ ಮನೆಯಲ್ಲಿ ಯಾರ್ಯಾರ ಹತ್ರ ಸಾಲ ಗೆಲ್ತಿ ತಿರ್ಗಾಡಬೇಕಾಗ್ತದೆ. ಬಾಯಲ್ಲಿ ಮಾತಾಡೋದು. ಇದಕ್ಕೆ ನಾನು ಹೇಳೋದು, ಅಧ್ಯಾತ್ಮ ಅಂತ ಹೇಳಿದರೆ ಯಾವ ರೀತಿ ನಿಮಗೆ ಉಲ್ಟಾ ಆಗ್ತದೆ ಅಂತ.